ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ಒಂದು ವಿಡಿಯೋ ಟಾಪಿಕನ್ನು ನೋಡಿದ್ರಿ, ಟೈಟಲನ್ನು ನೋಡಿದ್ರಿ, ಇದರ ಬಗ್ಗೆ ಈ ಒಂದು ವಿಡಿಯೋ ಐತೆ ಅಂತ ಹೇಳಿಕಿಂದ. ಸೊ ಹೌದು ಸ್ನೇಹಿತರೆ, ಇವತ್ತು CPU ಚೆಕ್ ಮಾಡೋದು ಯಾವ ರೀತಿ ಅಂತ ಹೇಳಿಕಿಂದ ಕಮೆಂಟ್ ಬಂದಿತ್ತು ನನಗೆ. ಸೊ ಆ ಒಂದು ಕಮೆಂಟ್ನ ಆಧಾರದ ಮೇಲೆ ಈ ಒಂದು ವಿಡಿಯೋ ಮಾಡಾಕತ್ತೀನಿ. CPU ನಾವು ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿಕಿಂದ. ಸೊ ಈ ಒಂದು ಟಾಪಿಕ್ ಏನೈತಲ್ಲ, ಎರಡು ಪಾರ್ಟ್ ಒಳಗೆ ಮಾಡ್ತೀನಿ. ಸೊ ಇವತ್ತಿಂದು ಡಯಾಗ್ರಾಮ್ ಮುಖಾಂತರ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಪಾರ್ಟ್ ಒಳಗೆ ಏನೈತಿ ಅದನ್ನು ಲೈವಾಗಿ ಮಾಡಿ ತೋರಿಸ್ತೀನಿ, ಯಾವ ರೀತಿ ಚೆಕ್ ಮಾಡ್ಬೋದು. ನಮ್ಮ CPU ವರ್ಕಿಂಗ್ ಆಯಿತು, ಪ್ರಾಬ್ಲಮ್ ಆಯಿತು, ಶಾರ್ಟಿಂಗ್ ಆಯಿತು ಅಂತ ಹೇಳಿಕಿಂದ. ಸೊ ಯಾವ ರೀತಿ ಚೆಕ್ ಮಾಡೋದು ಅಂತ ಹೇಳಿಕಿಂದ ಸೊ ನಾನು ನೆಕ್ಸ್ಟ್ ಪಾರ್ಟ್ ಒಳಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ವಿಡಿಯೋದಾಗ ಏನೈತಿಲ್ಲ, ಪಾರ್ಟ್ 1 ಇದು. ಸೊ ಇದರೊಳಗೆ ನೀವು CPU ಚೆಕ್ ಮಾಡ್ಬೇಕಂದ್ರೆ CPU ಅಂದ್ರೇನು, EMMC ಅಂದ್ರೇನು, PFIC ಅಂದ್ರೇನು, ಆಡಿಯೋ AFIC ಅಂದ್ರೇನು, ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ RFIC ಅಂದ್ರೇನು, ಇದ್ರ ಬಗ್ಗೆ ತಿಳ್ಕೊಂಡೇವೆ ಅಂದ್ರೆ ಮತ್ತು ಇವ್ರು ಯಾವ ರೀತಿ ಕೆಲಸ ಮಾಡ್ತಾವೆ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ತಿಳ್ಕೊಂಡೇವೆ ಅಂದ್ರೆ ಸೊ ನಾವು CPU ಚೆಕ್ ಮಾಡೋಕೆ ಈಸಿ ಆಗುತ್ತೆ. ಸೊ ನಾನೊಂದು ಡಯಾಗ್ರಾಮನ್ನು ರೆಡಿ ಮಾಡಿದ್ದೀನಿ. ಸೊ ಆ ಡಯಾಗ್ರಾಮ್ ಮುಖಾಂತರ ನಿಮ್ಗೆ ತಿಳಿಸ್ತೀನಿ. ಸೊ ಐ ಹೋಪ್ ನಿಮ್ಗೆ ಇದು ಸ್ವಲ್ಪ ಅರ್ಥ ಆಗೋದು ಹಾರ್ಡ್ ವರ್ಕ್ ಅನಿಸ್ತೈತಿ. ಬಟ್ ಇದನ್ನು ಸ್ಕಿಪ್ ಮಾಡದೆ, ಏನೋ ಡಿಸ್ಟರ್ಬೆನ್ಸ್ ಇಲ್ಲದೇ ನೀವು ಈ ಒಂದು ವಿಡಿಯೋ ನೋಡಿದ್ರೆ ನಿಮ್ಗೆ 100% ಗೊತ್ತಾಗುತ್ತೆ CPU ಪ್ರಾಬ್ಲಮ್ ಚೆಕ್ ಮಾಡೋದು ಯಾವ ರೀತಿ ಅಂತ ಹೇಳಿಕಿಂದ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇದುವರೆಗೂ ನಮ್ಮ ಪ್ರೋ ಟಿಪ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಬರುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾ ಇರುತ್ತೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ನೋಡ್ಬೋದು ಸ್ನೇಹಿತರೆ, ಇವಾಗ ನಾನು ಒಂದು ಡಯಾಗ್ರಾಮನ್ನು ರೆಡಿ ಮಾಡಿದ್ದೀನಿ ಮೊದಲೇ ವಿಡಿಯೋದಲ್ಲಿ ಹೇಳಿದಾಗೆ. ಸೊ ಈ ಒಂದು ಡಯಾಗ್ರಾಮ್ ಮುಖಾಂತರ ನೀವು CPU ಚೆಕ್ ಮಾಡೋದನ್ನು ತಿಳ್ಕೊಬೋದು. ಸೊ ಈ ಒಂದು ವಿಡಿಯೋದಲ್ಲಿ ಎರಡು ಪಾರ್ಟನ್ನು ಮಾಡ್ತೀನಿ ನಾನು. ಸೊ ಈ ವಿಡಿಯೋದಲ್ಲಿ CPU, EMMC, PFIC, AFIC, RFIC ಅಂದರೆ ಏನಂತೇಳಿ ತಿಳ್ಕೊಳ್ಳೋಣ. ಅಂದರೆ ಇದನ್ನು ತಿಳ್ಕೊಂಡೇವೆ ಅಂದ್ರೆ ಸೊ ನಾವು ನೆಕ್ಸ್ಟ್ ಪಾರ್ಟ್ CPU ಚೆಕ್ ಮಾಡೋದ್ರ ಬಗ್ಗೆ ನಮಗೆ ಒಂದು ಐಡಿಯಾ ಬರ್ತೈತಿ. ಸೊ ಇವತ್ತು ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಏನು ಕೆಲಸ ಮಾಡ್ತೈತಿ, CPU ಹೆಂಗೆ ಕೆಲಸ ಮಾಡ್ತೈತಿ, EMMC ಹೆಂಗೆ ಕೆಲಸ ಮಾಡ್ತೈತಿ, PF ಹೆಂಗೆ ಕೆಲಸ ಮಾಡ್ತೈತಿ, AF ಹೆಂಗೆ ಕೆಲಸ ಮಾಡ್ತೈತಿ, RF ಹೆಂಗೆ ಕೆಲಸ ಮಾಡ್ತೈತಿ, ಮತ್ತು EMMC ಅಂದ್ರೇನು, PF ಅಂದ್ರೇನು, CPU ಅಂದ್ರೇನು, RF ಅಂದ್ರೇನು, AF ಅಂದ್ರೇನು. ಸೊ ಇವುಗಳ ಬಗ್ಗೆ ತಿಳ್ಕೊಳ್ಳೋಣ. ಇದಾದ ನಂತರದಲ್ಲಿ ನಾವು ಇವ್ರನ್ನ ಚೆಕ್ ಮಾಡೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇವು CPU ಹೆಂಗೆ ಕೆಲಸ ಮಾಡ್ತೈತಿ, EMMC ಇದ್ರ ಬಗ್ಗೆ ಕೆಲಸ ಯಾವ ರೀತಿ ಮಾಡ್ತೈತೆ ಅಂತೇಳಿ ತಿಳ್ಕೊಳ್ಳೋಣ. ಅಂದ್ರೆ ಸೊ CPU ಒಳಗೆ ಏನಾರು ನಾವು ಪ್ರಾಬ್ಲಮ್ ಬರ್ತದ್ರೆ ಸೊ ಅದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಹೇಳಿ ನಾವು ಇದನ್ನು ತಿಳ್ಕೊಂಡೇವೆ ಅಂದ್ರೆ ಸೊ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು ನಮ್ಮ CPU ವರ್ಕಿಂಗ್ ಆಯಿತು, ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಈ ಒಂದು ಟಾಪಿಕ್ನ ನಿಮ್ಗೆ ಶುರು ಮಾಡ್ತೀನಿ. ಸೊ ಮೊದಲೇದು ಇದು ನಮ್ಮದು ಬ್ಯಾಟ್ರಿ ಕನೆಕ್ಟರ್. ಸೊ ನಿಮ್ಗೆ ಕಾಣಿಸ್ತಾ ಅಂದ್ಕೊಂಡು ಸೊ ಇದು ಬ್ಯಾಟ್ರಿ ಕನೆಕ್ಟರ್. ಈ ಕಡೆ ಇರೋದು ಪ್ಲಸ್ ಪಾಯಿಂಟ್, ಈ ಕಡೆ ಇರೋದು ಮೈನಸ್ ಪಾಯಿಂಟ್. ಸೊ ಮಿಡಲಲ್ಲಿ ಇರೋದು ನೋ ಸಿಗ್ನಲ್. ಸೊ 3 ಪಾಯಿಂಟ್ ಇರ್ತವೆ. ಯಾವುದೇ ಸ್ಮಾರ್ಟ್ಫೋನ್ ಆದರೂ ಸರಿ, ಬೇಸಿಕ್ ಫೋನ್ ಆದರೂ ಸರಿ, ಅದ್ರ 3 ಪಾಯಿಂಟ್ ಇರ್ತವೆ ಬ್ಯಾಟ್ರಿ ಒಳಗೆ. ಸೊ ಒಂದು ಪ್ಲಸ್ ಇರ್ತೈತಿ, ಒಂದು ಮೈನಸ್ ಇರ್ತೈತಿ, ಒಂದು ನೋ ಸಿಗ್ನಲ್ ಇರ್ತೈತಿ. ಸೊ ಇದು ಏನೈತಿ ನಮ್ಮದು EMMC ಅಂದ್ರೆ ಎಂಬೈಡೆಡ್ ಮಲ್ಟಿಮೀಡಿಯಾ ಕಾರ್ಡ್. ಅಂದ್ರೆ ಇದ್ರೊಳಗೆ ಏನಿರ್ತೈತಿ ನಮ್ದು ಮಲ್ಟಿಮೀಡಿಯಾ ಕಾರ್ಡ್. ಸೊ ಇವಾಗ ಮೆಮ್ರಿ ಕಾರ್ಡ್ ಯಾವ ರೀತಿ ಸ್ಟೋರ್ ಮಾಡ್ಕೋತೈತಿ, ಫೋಟೋಸ್ ಆಗಿರ್ಬೋದು, ವಿಡಿಯೋಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು, ಸೊ ಯಾವ ರೀತಿ ಸ್ಟೋರ್ ಮಾಡ್ಕೋತೈತಿ ಅದೇ ರೀತಿ ಈ ಒಂದು EMMC ಕಾರ್ಡ್ ಐತಿ. ಸೊ ಸ್ಟೋರ್ ಮಾಡ್ಕೋತೈತಿ. ಬಟ್ ಇದು EMMC ಇದಕ್ಕೂ ಮೆಮ್ರಿ ಕಾರ್ಡ್ ಅನ್ಬೋದಾಗಿತ್ತಲ್ಲ, ಈ ಎಂಬೈಡೆಡ್ ಮಲ್ಟಿಮೀಡಿಯಾ ಕಾರ್ಡ್ ಅಂತ ಯಾಕಂದ್ರೆ ಸೊ ನಮ್ಮ ಫೋನ್ ಒಳಗೆ ಯಾವುದೇ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರು ಅದು ನಮ್ಮ EMMC ಒಳಗೆ ಇನ್ಸ್ಟಾಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು EMMC ಅಂತ ಕರೆದ್ರು, ಎಂಬೈಡೆಡ್ ಮಲ್ಟಿಮೀಡಿಯಾ ಕಾರ್ಡ್. ಸೊ ಇದ್ರೊಳಗೆ ನಾವು ಅಪ್ಲಿಕೇಶನ್ಗಳ ಫೋಟೋಸ್ ವಿಡಿಯೋಗಳನ್ನ ಅಷ್ಟೇ ಅಲ್ಲದೆ ಇದರೊಳಗೆ ನಾವು ಅಪ್ಲಿಕೇಶನ್ಗಳು ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಸೊ ನಮ್ಮ ಫೋನ್ ಒಳಗೆ ನಾವು ಅಪ್ಲಿಕೇಶನ್ಗಳನ್ನ ಏನು ಇನ್ಸ್ಟಾಲ್ ಮಾಡ್ಕೋತೀವಿ, ಪ್ಲೇಸ್ಟೋರಲ್ಲಿ ಆಗಿರ್ಬೋದು, ಗೂಗಲಲ್ಲಿ ಹೋಗಿ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡ್ಕೋತೀವಿ, ಅದು ನಮ್ಮ EMMC ಒಳಗೆ ಸ್ಟೋರ್ ಆಗಿರ್ತೈತಿ. ಫೋಟೋಸ್, ಅಪ್ಲಿಕೇಶನ್, ವಿಡಿಯೋಸ್, ಇಮೇಜಸ್, ಎನಿಥಿಂಗ್. ಸೊ ಈ EMMC ಒಳಗೆ ಸ್ಟೋರ್ ಆಗಿರ್ತೈತಿ, ಸರಿನಾ. ಸೊ ಅದೇ ರೀತಿ CPU ಅಂದರೆ ಸೆಂಟ್ರಲ್ ಪ್ರೊಸೆಸರ್ ಯೂನಿಟ್. ಸೊ ಈ CPU ಏನಂದ್ರೆ ಸೊ ನಮ್ಮ ಮೆದಳಿದ್ದಂಗೆ ಇದು PFIC ಆಗಿರ್ಬೋದು, RFIC ಆಗಿರ್ಬೋದು, AFIC ಆಗಿರ್ಬೋದು, EMMC ಆಗಿರ್ಬೋದು. ಸೊ ಇನ್ನೂ ಸಾಕಷ್ಟು ICಗಳು ನಮ್ಮ ಫೋನ್ ಒಳಗೆ ಇನ್ಸ್ಟಾಲ್ ಆಗಿರ್ತಾವೆ. ಸೊ ಕೆಲವೊಂದು ಏನೈತಿ ಇವಾಗ EMMC ಐತಿ, ಸೊ ಇದು CPU ಐತಿ, ಸರಿನಾ. ಸೊ ಡಬಲ್ ಡೆಕ್ಕರ್ ಬಸ್ ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು. ಸೊ ಎರಡು ಕಡೆ ಮೇಲ್ಗಡೆ ಕೆಳಗಡೆ ಕೂರುವಂಥ ಬಸ್ ಇರ್ತಾವೆ. ಸೊ ಆ ರೀತಿ EMMC ಏನಿರ್ತೈತಲ್ಲ, EMMC ಮೇಲ್ಗಡೆ CPU ಇರ್ತೈತಿ. CPU ಕೆಳಗಡೆ ಇರ್ತೈತಿ, EMMC ಮೇಲ್ಗಡೆ ಇರ್ತೈತಿ, ಅಥವಾ EMMC ಕೆಳಗಡೆ ಇರ್ತೈತಿ, CPU ಮೇಲ್ಗಡೆ ಇರ್ತೈತಿ. ಸೊ ಇದು ಎರಡು ಒಂದೇ ಕಂಪೋನೆಂಟ್, ಒಂದೇ ಪ್ಲೇಸ್ ಒಳಗೆ ಯೂಸ್ ಮಾಡಿರ್ತಾರೆ. ಅದನ್ನು ನಾನು ನಿಮಗೆ ಮುಂದೆ ವಿಡಿಯೋದಾಗ ತೋರಿಸ್ತೀನಿ ನೆಕ್ಸ್ಟ್ ಟಾಪಿಕ್ ಒಳಗೆ. ಸೊ ಇದು ಪವರ್ IC, ಸೊ ಇದು RFIC, ಇದು AFIC. ಅಂದರೆ AFIC ಅಂದ್ರೇನು, ಆಡಿಯೋ ಫ್ರೆಗ್ನೆನ್ಸಿ IC.
ಸೊ ಎ ಎಫ್ ಅಂದ್ರೆ ಆಡಿಯೋ ಫ್ರೆಗ್ನೆನ್ಸಿ ಆಯಿತು. ಐ ಸಿ ಅಂದರೆ ಯಾವುದೇ ಒಂದು ಕೆಪಾಸಿಟರ್ ಇವಾಗ ರಿಂಗರ್ ಐ ಸಿ ಹೋಗೈತಿ, ಸ್ಪೀಕರ್ ಐ ಸಿ ಹೋಗೈತಿ ಅಂತ ಕೊಡಲ್ಲ. ಸೊ ಆಡಿಯೋ ಐ ಸಿ ಅಂದರೆ ಅದು ರಿಂಗರಿಗೆ ಸಂಬಂಧಪಟ್ಟಿದ್ದು. ಅದು ಏರ್ ಸ್ಪೀಕರ್ ಆಗಿರ್ಬೋದು, ಮೈಕ್ ಆಗಿರ್ಬೋದು, ನಮ್ಮ ಫೋನ್ ಬಂದರೆ ಏನು ರಿಂಗ್ ಕೇಳಿಸತ್ತಲ್ಲ ಆ ರಿಂಗ್ ಆಗಿರ್ಬೋದು. ಸೊ ಇದಕ್ಕೆ ಎ ಎಫ್ ಐ ಸಿ ಅಂತ ಕರಿತೀವಿ, ಅಂದ್ರೆ ಆಡಿಯೋ ಫ್ರೆಗ್ನೆನ್ಸಿ ಇಂಟಾರ್ಗೆಟೆಡ್ ಸರ್ಕ್ಯೂಟ್. ಇದು ಆರ್ ಎಫ್ ಐ ಸಿ ಅಂದರೆ ರೇಡಿಯೋ ಫ್ರೆಗ್ನೆನ್ಸಿ. ಸೊ ರೇಡಿಯೋಗೆ ಸಂಬಂಧಪಟ್ಟಂತೆ ಏನು ಸಿಗ್ನಲ್ ರಿಸೀವ್ ಆಗ್ತಿರ್ತೈತಿ ಅದು ನಮ್ಮ ಆರ್ ಎಫ್ ಐ ಸಿ ಮುಖಾಂತರ ರಿಸೀವ್ ಆಗ್ತಿರ್ತೈತಿ, ಅಂದರೆ ರೇಡಿಯೋ ಫ್ರೆಗ್ನೆನ್ಸಿ ಇಂಟಾರ್ಗೆಟೆಡ್ ಸರ್ಕ್ಯೂಟ್. ಸೊ ಇದು ನಮ್ಮದು ಆರ್ ಎಫ್ ಐ ಸಿ ಆಯಿತು, ಇದು ಎ ಎಫ್ ಐ ಸಿ ಆಯಿತು. ಇನ್ನು ಪಿ ಎಫ್ ಐ ಸಿ ಅಂದರೆ ಪವರ್ ಫ್ರೆಗ್ನೆನ್ಸಿ ಇಂಟಾರ್ಗೆಟೆಡ್ ಸರ್ಕ್ಯೂಟ್. ಸೊ ಇಷ್ಟು ಇದಕ್ಕಿಂತ ಹೆಚ್ಚಾಗಿ ಐ ಸಿಗಳು ಯೂಸ್ ಆಗಿರ್ತಾವೆ. ಬೇರೆ ಒಂದೊಂದು ಕಂಪೋನೆಂಟಿಗೆ ಒಂದೊಂದು ಸ್ಪೀಕರ್ಗೆ ಬೇರೆ ಆಗಿರ್ತೈತಿ, ಮೈಕಿಗೆ ಬೇರೆ ಆಗಿರ್ತೈತಿ, ಮತ್ತು ಆಡಿಯೋಕ್ಕೆ ಬೇರೆ ಆಗಿರ್ತೈತಿ, ವೀಡಿಯೋಕ್ಕೆ ಬೇರೆ ಆಗಿರ್ತೈತಿ. ಈ ರೀತಿ ಕೆಲವೊಂದು ಫೋನ್ಗಳಿಗೆ ಕೆಲವೊಂದು ಥರ ಯೂಸ್ ಮಾಡಿರ್ತಾರೆ. ಸೊ ಈ ಮಲ್ಟಿಮೀಡಿಯಾ ಕಾರ್ಡ್ ಅಂತ ಹೇಳಿ ನಾವು ಏನಂತ ಹೇಳಿದೆ ನಿಮ್ಗೆ ಆಲ್ರೆಡಿ. ಸೊ ಇದರೊಳಗೆ ನಾವು ವಿಡಿಯೋಸನ್ನು ಅಲ್ಲದೆ ಅಪ್ಲಿಕೇಶನ್ಗಳು ಕೂಡ ಇದರೊಳಗೆ ಇನ್ಸ್ಟಾಲ್ ಮಾಡ್ಕೋಬೋದು. ಅದೇ ರೀತಿ ಸೊ ಇವೆಲ್ಲ ಕಂಪೋನೆಂಟ್ಸ್ ಐ ಸಿಗಳು ಏನದಾವಲ್ಲ ಇವೆಲ್ಲ ಒಂದೇ ಐ ಸಿಯಲ್ಲಿ ಇರುವಂಥೂ ಕೂಡ ಒಂದೇ ಐ ಸಿ ಮುಖಾಂತರ ವರ್ಕ್ ಮಾಡುವಂಥ ಐ ಸಿ ಕೂಡ ಇನ್ಸ್ಟಾಲ್ ಮಾಡಿರ್ತಾರೆ. ಇಷ್ಟು ಮೂರು ಕೆಲವೊಂದು ಫೋನ್ ಒಳಗೆ ಸಪ್ರೇಟ್ ಆಗಿರ್ತಾವೆ, ಕೆಲವೊಂದು ಫೋನ್ ಒಳಗೆ ಒಂದೇ ರೀತಿ ಆಗಿರ್ತಾವೆ. ನಾನು ಆಗಲೇ ಹೇಳಿದೆ EMMC ಮತ್ತು CPU ಒಂದೇ ಪ್ಲೇಸ್ ಆಗಿರುತ್ತೆ. ಕೆಳಗಡೆ EMMC ಇರ್ತೈತೆ, ಮೇಲ್ಗಡೆ CPU ಇರ್ತೈತಿ. ಸೊ ಇದನ್ನು ಫೈಂಡ್ ಔಟ್ ಮಾಡಿದೆ ಅವಾಗ CPU ಪ್ರಾಬ್ಲಮ್ ಇದೆ ಅಂತೇಳಿ. ಆ್ಯಕ್ಚುಲಿ ವಿಡಿಯೋ ಮಾಡಾತಿದ್ದ ರೀಸನ್ನೇ CPU ಪ್ರಾಬ್ಲಮ್ ಇದ್ದರೆ ಅದನ್ನು ಯಾವ ರೀತಿ ಚೆಕ್ ಮಾಡ್ಬೋದು, ಶಾರ್ಟ್ ಇದ್ದರೆ ಅದನ್ನು ಮಲ್ಟಿಮೀಟರ್ ಒಳಗೆ ಯಾವ ರೀತಿ ಚೆಕ್ ಮಾಡೋದು ಅಂತೇಳಿ ಹೇಳಿದರು. ಸೊ ಇವಾಗ ಪ್ಲಸ್ ಇವಾಗ ಇದು ಬ್ಯಾಟ್ರಿ ಕನೆಕ್ಟರ್ಲಿರುವಂಥ ಪ್ಲಸ್ ಪಾಯಿಂಟ್. ಸೊ ಈ ಪ್ಲಸ್ ಪಾಯಿಂಟ್ ಇಲ್ಲೊಂದು ಕೆಪಾಸಿಟರ್ ಐತಿ. ಸೊ ಇವಾಗ CPU ಅಂತ ಬರ್ತೀನಿ. ಸೊ ಇದು ಬ್ಯಾಟ್ರಿ ಕನೆಕ್ಟರ್, ಇದು CPU. ಸೊ CPU ಒಳಗೆ ನೀವು ನೋಡ್ಬೋದು ಸಾಕಷ್ಟು ಪಾಯಿಂಟ್ ಇರ್ತಾವೆ ಇದ್ರೊಳಗೆ. ಸೊ ಈ CPU ನಿಂತರ ಒಂದು ಪಾಯಿಂಟ್ ಏನೈತಿ ಹೊರಗಡೆ ಬಂದೈತಿ, ಸರಿನಾ. ಸೊ ಈ ಒಂದು ಪಾಯಿಂಟ್ ಹೊರಗಡೆ ಬಂದೈತಿ. ಈ ಕಡೆ ಬ್ಲ್ಯಾಕ್ ಇರುವಂಥದ್ದು ಮೈನಸ್ ಪಾಯಿಂಟ್, ಈ ಕಡೆ ಇರುವಂಥದ್ದು ಪ್ಲೇನ್ ಇರುವಂಥದ್ದು ಇದು ಪ್ಲಸ್ ಪಾಯಿಂಟ್. ಸೊ ಇಲ್ಲಿಂದ ಒಂದು ಮೈನಸ್ ಪಾಯಿಂಟ್ ನಮ್ಮ CPUಗೆ ಹೊರಗಡೆ ಬಂತು ಕೆಪಾಸಿಟ್ರಿಗೆ. ಸೊ ಕೆಪಾಸಿಟ್ರಿಂದ ಇನ್ನೊಂದು ಸೈಡ ಪ್ಲಸ್ ಪಾಯಿಂಟ್ ಏನೈತಿ ಅದು ನಮ್ಮ ಮೈನಸ್ ಪಾಯಿಂಟಿಗೆ ಬಂದು ಕೊಡ್ತು. ಸೊ ಇದು ಫಿಲ್ಟರ್ ಆಗಿರುವಂಥ ಕೆಪಾಸಿಟರ್ಗಳು ಮತ್ತು ಕಂಪೋನೆಂಟ್ಗಳು. ಇಲ್ಲಿ ಪ್ಲಸ್ ಮೈನಸ್ ಯಾವುದೇ ರೀತಿ ಅಪೋಸಿಟ್ ಆದರೆ ಶಾರ್ಟ್ ಆಗಂಗಿಲ್ಲ, ಯಾಕಂದರೆ ಇದ್ರ ಕಡೆ ಕಂಪೋನೆಂಟ್ಸನ್ನು ಯೂಸ್ ಮಾಡಿರ್ತಾರೆ. ಇಲ್ಲಿ ಅದೇ ಒಂದು ಪ್ಲಸ್ ಮೈನಸನ್ನು ವೈರ್ ಜಾಯಿಂಟ್ ಮಾಡಿದಾಗ ಶಾರ್ಟ್ ಆಗುತ್ತೆ. ಸೊ ಆ ರೀತಿ ಶಾರ್ಟ್ ಆಗಂಗಿಲ್ಲ. ಇವಾಗ ನೀವು ಎರಡು ವೈರ್ ತೊಗೊಂಡು ಕಿಸಿಂದ ಕಂಪ್ಯೂಟರ್ ಹೋಗಿ ಜಾಯಿಂಟ್ ಮಾಡಿರ್ತೀರಿ. ಸೊ ಅದರೊಳಗೆ ಎರಡು ವೈರ್ ಒಂದು ಹೋಲ್ಡರ್ ಜಾಸ್ಟ್ ಮಾಡ್ತೀರಿ, ಹೋಲ್ಡರ್ ಹಾಕಿದ್ರೆ ಲೈಟ್ ಆನ್ ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಪ್ಲಸ್ ಮೈನಸ್ ಏನು ಕೂಡಿರ್ತೈತಿ ಇಲ್ಲಿ ಯಾವುದೇ ರೀತಿ ಶಾರ್ಟ್ ಆಗೋಲ್ಲ. ಸೊ ಇನ್ ಕೇಸ್ ಇದು ಶಾರ್ಟ್ ಆಯ್ತಂದ್ರೆ ಏನಾಗುತ್ತೆ, ಸೊ ಎರಡು ಕಡೆ ನಾವು ಮಲ್ಟಿಮೀಟರ್ನ ಇಟ್ಟು ನೋಡಿದಾಗ ಇಲ್ಲಿ ಶಾರ್ಟ್ ತೋರಿಸ್ತಿರ್ತೈತಿ ನಮ್ಮದು. ಸೊ ಇದು ಯಾವ ಡೈರೆಕ್ಷನ್ದಾಗ ಕುಂತೈತಿ, ಇಲ್ಲಿ ಮಟನೂ ಸೇಮ್ ಡೈರೆಕ್ಷನ್ ಐತಿ. ಈ ಕಡೆ ಮೈನಸ್ ಐತಿ, ಸೊ ಇಲ್ಲಿ ಕೆಪಾಸಿಟರ್ ಬತ್ತು, ಈ ಕಡೆ ಮೈನಸ್ ಐತಿ. ಸೊ ಇಲ್ಲಿ ಮತ್ತೊಂದು ಕೆಪಾಸಿಟರ್ ಬತ್ತು, ಈ ಕಡೆ ಮೈನಸ್ ಐತಿ, ಈ ಕಡೆ ಪ್ಲಸ್ ಐತಿ, ಸರಿನಾ. ಸೊ ಈ ಒಂದು ಕೆಪಾಸಿಟರ್ ಏನಾರ ನಮಗೆ ಶಾರ್ಟ್ ತೋರಿಸ್ತಂದ್ರೆ ಮಲ್ಟಿಮೀಟರ್ ಒಳಗೆ ಚೆಕ್ ಮಾಡ್ತಿರ್ತೀವಿ ನಾವು. ಒಂದು ಪಾಯಿಂಟ್ ಗ್ರೌಂಡ್ ಇಟ್ಟಿರ್ತೀವಿ, ಒಂದು ಪಾಯಿಂಟ್ ಈ ಕಡೆ ಇಟ್ಟು ಚೆಕ್ ಮಾಡ್ತೀವಿ. ಸೊ ಎರಡು ಕಡೆ ಇಟ್ಟಾಗ ಏನಾರು ನಮಗೆ ಶಾರ್ಟ್ ಬತ್ತಂದ್ರೆ ಏನು ಮಾಡ್ತೀವಿ, ಸೊ ಈ ಒಂದು ಸರ್ಕ್ಯೂಟ್ ಏನೈತಿ ಎಲ್ಲಿ ಮಟ್ಟ ಹೋಗೈತಿ ಇಲ್ಲಿ ಮಟ್ಟ ಬಂದೈತಿ, ಬ್ಯಾಟ್ರಿ ಕನೆಕ್ಟರ್ ಮಟ್ಟ, ಸರಿನಾ. ಸೊ ಇದಕ್ಕೆ ಈ ಡೈರೆಕ್ಷನ್ದೊಳಗೆ ಎಷ್ಟು ಕೆಪಾಸಿಟರ್ ಇದಾವೆ, ಇಲ್ಲಿ ಇಲ್ಲೊಂದೈತಿ ಇಲ್ಲೊಂದೈತಿ. ಇದು ಕೂಡ ಈ ಕಡೆ ಸೈಡ್ ಮೈನಸ್ ಐತಿ, ಇದು ಕೂಡ ಈ ಕಡೆ ಸೈಡ್ ಮೈನಸ್ ಇರ್ತೈತೆ. ಸೇಮ್ ಡೈರೆಕ್ಷನ್ ಒಳಗೆ ಇವು ಮೈನಸ್ ಪಾಯಿಂಟ್ ಅದಾವೆ. ಸೊ ಇದು ಏನಂದ್ರೆ ಏನು ಕೆಪಾಸಿಟರ್ ನಮಗೆ ಶಾರ್ಟ್ ತೋರಿಸ್ತಂದ್ರೆ, ಸೊ ಈ ಎರಡೂ ಕೆಪಾಸಿಟರ್ ಕೂಡ ಶಾರ್ಟ್ ತೋರಿಸ್ತಾವೆ. ಸೊ ಇಲ್ಲೊಂದು ಕೆಪಾಸಿಟರ್ ಐತಿ, ಅದು ಅಪೋಸಿಟ್ ಡೈರೆಕ್ಷನ್ದಾಗ ಐತಿ. ಈ ಕಡೆ ಮೈನಸ್ ಐತಿ, ಈ ಕಡೆ ಪ್ಲಸ್ ಐತಿ. ಬಟ್ ಈ ಕಡೆ ಮೈನಸ್ ಈ ಕಡೆ ಪ್ಲಸ್ ಬರಂಗಿಲ್ಲ. ಸೊ ಇದು ಎಕ್ಸಾಂಪಲ್ಗೋಸ್ಕರ ನಾನು ನಿಮ್ಗೆ ಕೊಡಾತೀನಿ. ಈ ಪ್ಲಸ್ ಐತಿ, ಪ್ಲಸ್ ಹೋಗಿ ಡೈರೆಕ್ಟ್ ಮೈನಸ್ ಜಾಯಿಂಟ್ ಆಯ್ತು ಅಂದ್ರೆ ಏನಾಗುತ್ತೆ, ಬೋರ್ಡ್ ಶಾರ್ಟ್ ಆಗುತ್ತೆ, ಹೌದಾ. ಸೊ ಇದು ಸ್ವಲ್ಪ ಎಕ್ಸಾಂಪಲ್ಗೋಸ್ಕರ ನಾನು ನಿಮ್ಗೆ ಇಲ್ಲಿ ಕಂಪೋನೆಂಟ್ ಕೊಟ್ಟಿದ್ದೀನಿ. ಮೈನಸ್ ಈ ಕಡೆ ಮೈನಸ್ ಐತಿ, ಈ ಕಡೆ ಪ್ಲಸ್ ಐತಿ, ಸರಿನಾ. ಸೊ ಈ ರೀತಿ ಏನಾರು ಅಪೋಸಿಟ್ ಡೈರೆಕ್ಷನ್ದಾಗಿತ್ತಂದ್ರೆ ಅದು ನಮ್ಮದು ಶಾರ್ಟ್ ಆಗುತ್ತೆ. ಸೊ ಶಾರ್ಟ್ ಆದಾಗ ನೀವೇನು ಮಾಡಬೇಕು, ಇಲ್ಲಿ ತನಕ ಇವೆರಡು ಕಂಪೋನೆಂಟ್ ಅದಾವಲ್ಲ, ಇದೊಂದು ಶಾರ್ಟ್ ಆಗಿದ್ದು ಏನಾರು ತೋರಿಸ್ತಂದ್ರೆ ಇವೆರಡು ಕಂಪೋನೆಂಟ್ಗಳನ್ನು ಕೂಡ ಚೆಕ್ ಮಾಡಬೇಕು. ಸೊ ಎರಡು ಕಂಪೋನೆಂಟ್ ಕೂಡ ನಮಗೆ ಶಾರ್ಟ್ ತೋರಿಸ್ತಿದೆ. ಸೊ ಇವಾಗ ಒಂದು ಕಂಪೋನೆಂಟನ್ನು ಮಾತ್ರ ನಾವು ರಿಮೂವ್ ಮಾಡಬೇಕು. ಸೊ ಇವಾಗ ಕಂಪೋನೆಂಟನ್ನು ರಿಮೂವ್ ಮಾಡಿದ್ವಿ. ಸೊ ರಿಮೂವ್ ಮಾಡಿದ ಕೂಡಲೇ ಇಲ್ಲೊಂದು ಪಾಯಿಂಟ್ ಉಳಿತೈತಿ. ಸೊ ಎರಡು ಕಡೆ ನಾವು ಒಂದು ಪಾಯಿಂಟನ್ನು ಗ್ರೌಂಡ್ ಮಾಡಿ, ಸೊ ಒಂದು ಪಾಯಿಂಟನ್ನು ಗ್ರೌಂಡ್ ಮಾಡಿ ಇಲ್ಲೊಂದು ಪಾಯಿಂಟ್ ಚೆಕ್ ಮಾಡಬೇಕು. ಈ ಕಡೆ ನೀಟ್ ನೋಡಬೇಕು, ಈ ಕಡೆ ನೀಟ್ ನೋಡಬೇಕು, ಬೀಪ್ ಬರುತ್ತಾ ಇಲ್ಲೋ ಅಂತ ಹೇಳ್ಕಿಂದ. ಸೊ ನಮ್ಮ ಮಲ್ಟಿಮೀಟ್ರಲ್ಲಿ ಏನಾರು ಬೀಪ್ ಸೌಂಡ್ ಬರ್ತಿತ್ತು ಅಂದ್ರೆ, ಸೊ ಇನ್ನು ನೆಕ್ಸ್ಟ್ ಲೈನ್ ಈ ಕಡೆಯಿಂದ ಶಾರ್ಟ್ ಬರ್ತಿತ್ತು, ಈ ಕಡೆಯಿಂದ ಶಾರ್ಟ್ ಬರ್ತಿತ್ತು ಅಂದ್ರೆ, ಸೊ ಮುಂದೆ ಸರ್ಕ್ಯೂಟ್ ಏನಿರ್ತೈತಿ ಅದನ್ನು ಕೂಡ ಚೆಕ್ ಮಾಡಬೇಕು. ಸೊ ಎರಡು ಕಂಪೋನೆಂಟ್ಸ್ಗಳು ಏನದಾವ, ಸೊ ಎರಡು ಕಂಪೋನೆಂಟ್ಸ್ಗಳಲ್ಲಿ ಒಂದು ಕಂಪೋನೆಂಟ್ಸ್ಗಳನ್ನು ರಿಮೂವ್ ಮಾಡಬೇಕು. ಸೊ ಮತ್ತೊಂದು ಕಂಪೋನೆಂಟ್ಸನ್ನು ನೋಡೋದು. ಸೊ ಇದು ಕಂಪೋನೆಂಟ್ಸ್ ರಿಮೂವ್ ಮಾಡಿದ್ಮೇಲೆ ಶಾರ್ಟ್ ರಿಮೂವ್ ಆಗಿಲ್ಲ ಅಂದರೆ ಈ ಕಂಪೋನೆಂಟ್ಸನ್ನು ರಿಮೂವ್ ಮಾಡಿ, ಸೊ ಈ ಕಂಪೋನೆಂಟ್ಸ್ ಮೇಲೂ ಕೂಡ ಚೆಕ್ ಮಾಡಬೇಕು. ಒಂದು ಪಾಯಿಂಟನ್ನು ಗ್ರೌಂಡ್ ಮಾಡಿ, ಒಂದು ಪಾಯಿಂಟನ್ನು ಇಲ್ಲಿ, ಒಂದು ಪಾಯಿಂಟನ್ನು ಇಲ್ಲಿ ಇಟ್ಟು ಚೆಕ್ ಮಾಡಬೇಕು. ಇನ್ ಕೇಸ್ ನೀವು ಈ ಒಂದು ಕಂಪೋನೆಂಟ್ಸನ್ನು ರಿಮೂವ್ ಮಾಡಿದಾಗ ಶಾರ್ಟ್ ರಿಮೂವ್ ಆಯಿತು, ನಿಮ್ಮದು ಯಾವುದೇ ರೀತಿ ಶಾರ್ಟಿಂಗ್ ತೋರಿಸ್ತಿಲ್ಲ ಅಂದರೆ, ಸೊ ಇಲ್ಲೇನು ರಿಮೂವ್ ಮಾಡಿದ್ರಲ್ಲ ಈ ಕಂಪೋನೆಂಟ್ಸನ್ನು ಒಂದು ಸಲ ಹೊರಗಡೆನೇ ಇಟ್ಟು ಈ ಕಡೆ ಒಂದು ಪ್ರಾಪ ಇಟ್ಟು ಚೆಕ್ ಮಾಡಿರಿ ಮಲ್ಟಿಮೀಟ್ರಲ್ಲಿ ಬೀಪ್ ಬರುತ್ತೆ ಇಲ್ಲ ಅಂತ. ಇನ್ ಕೇಸ್ ಬೀಪ್ ಬರ್ತಿಲ್ಲ ಅಂದರೆ ಈ ಕಂಪೋನೆಂಟ್ನ ಮತ್ತೆ ಇಲ್ಲಿ ರಿಪ್ಲೇಸ್ ಮಾಡಿರಿ, ಸರಿನಾ. ಸೊ ಇಲ್ಲಿ ಮಟನೂ ಚೆಕ್ ಮಾಡಿದ್ರಿ, ಈ ಮೂರು ಕೆಪಾಸಿಟರ್ನು ರಿಮೂವ್ ಮಾಡಿದ್ರಿ, ಮೂರು ಕಂಪೋನೆಂಟ್ಸನ್ನು ರಿಮೂವ್ ಮಾಡಿದ್ರಿ, ಇನ್ನೂ ಕೂಡ ಶಾರ್ಟ್ ರಿಮೂವ್ ಆಗಿಲ್ಲ ಅಂತಂದ್ರೆ
ಈ ಕಡೆ ಒಂದು ಮೈನಸ್ ಪಾಯಿಂಟು ಇನ್ಪುಟ್ ಆಯ್ತು ನಮ್ಮದು, ಸರಿನಾ. ಕಂಪೋನೆಂಟ್ಸ್ಗಳ ಮುಖಾಂತರ ಮೈನಸ್ ಪಾಯಿಂಟ್ ಇನ್ಪುಟ್ ಆಯಿತು. ಸೊ ಈ PFIC ಅಂದರೆ ಇವಾಗ ಬ್ಯಾಟ್ರಿ ಕನೆಕ್ಟರಿಂದ ಏನು ಪವರ್ ರನ್ ಆಗ್ತೈತಲ್ಲ, ಅದು ನಮ್ಮ ಪವರ್ ಪ್ರೆಗ್ನೆನ್ಸಿ ಐಸಿಗೆ ಬರ್ತೈತೆ, ಪವರ್ ಐಸಿಗೆ. ಸೊ ಪವರ್ ಐಸಿಯಿಂದ ಒಂದು ಪಾಯಿಂಟ್ ಮೈನಸ್, ಸರಿನಾ. ಸೊ ಈ ಮೈನಸ್ ಪಾಯಿಂಟ್ ಹೋಗಿಸಿಂದ ಎಲ್ಲಿ ಹೋಯಿತು, ಪ್ಲಸ್ ಪಾಯಿಂಟ್ ನಮ್ಮ CPU ಹೋಯಿತು. ಈ ಕಡೆಯಿಂದ ಒಂದು ಮೈನಸ್ ಪಾಯಿಂಟ್ ಬಂದು, ಈ ಕಡೆಯಿಂದ ಒಂದು ಮೈನಸ್ ಪಾಯಿಂಟ್ ಬಂತು, ಈ ಕಡೆಯಿಂದ ಪವರ್ ಪ್ರೆಗ್ನೆನ್ಸಿ ಐಸಿಯಿಂದ ಒಂದು ಪ್ಲಸ್ ಪಾಯಿಂಟ್ ನಮ್ಮ CPU ಹೋಯಿತು. ಸೊ CPU ಹೋದ ಔಟ್ಪುಟ್ ಲೈನ್ ಏನಿರ್ತೈತಲ್ಲ ಈ ಕಡೆ ಇರುವಂಥದ್ದು ಒಂದು, ಸೊ ಒಂದು ಪ್ಲಸ್ ಪಾಯಿಂಟ್ ಔಟ್ಪುಟ್ ಆಗಿರ್ತೈತಿ. ಇನ್ನೂ ಸಾಕಷ್ಟು ಇರ್ತಾವೆ, ನಾನು ಜಸ್ಟ್ ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ತೋರ್ಸಾಕತ್ತೀನಿ. ಈ ಕಡೆ ಮಿಡಲ್ ಒಂದು ಐತಿ, ಸೊ ಇದು ಮೈನಸ್ ಪಾಯಿಂಟ್. ಸೊ ಒಂದು ಮೈನಸ್ ಪಾಯಿಂಟ್ ಇನ್ಪುಟ್, ಪ್ಲಸ್ ಪಾಯಿಂಟ್ ಇನ್ಪುಟ್ ಆಯಿತು, ಇಲ್ಲಿ ನೋಡ್ಬೋದು ಇದು ಪ್ಲಸ್ ಪಾಯಿಂಟ್. ಸೊ ಒಂದು ಪ್ಲಸ್ ಪಾಯಿಂಟ್ ಇನ್ಪುಟ್ ಆಯಿತು, ಈ ಕಡೆ ಇರೋದು ಒಂದು ಮೈನಸ್ ಪಾಯಿಂಟ್ ಇದರೊಳಗೆ ಇನ್ಪುಟ್ ಆಯಿತು, ಪ್ಲಸ್ ಮೈನಸ್ ಆಯಿತು. ಸೊ ಇಲ್ಲಿರುವಂಥದ್ದು ಒಂದು ಪಾಯಿಂಟ್ ಏನೈತಿ, ಇದು ನಮ್ಮದು ಔಟ್ಪುಟ್. ಸೊ ಇದು CPU ಬರುವಂಥ ಇನ್ಪುಟ್ ಕರೆಂಟ್, ಇದು ಬ್ಯಾಟ್ರಿ ಕನೆಕ್ಟ್ರಿಂದ CPU ಬರುವಂಥ ಇನ್ಪುಟ್ ಕರೆಂಟ್ರ ನೆಗೆಟಿವ್ ಕನೆಕ್ಟ್, ಸರಿನಾ. ಸೊ ಇದು ಲೈನ್ ಏನೈತಲ್ಲ ನಮ್ಮ ಪವರ್ ಪ್ರೆಗ್ನೆನ್ಸಿಯಿಂದ ICಯಿಂದ ಬರುವಂಥ PFICಯಿಂದ ಬರುವಂಥ ಒಂದು ಪಾಸಿಟಿವ್ ಪಾಯಿಂಟ್, ಇದು ಪಾಸಿಟಿವ್ ಲೈನ್. ಸೊ ಇಲ್ಲಿ ಶಾರ್ಟ್ ಎಲ್ಲ ಚೆಕ್ ಮಾಡಿದರೆ, ಇವೆಲ್ಲ ಕಂಪೋನೆಂಟ್ಸ್ ರಿಮೂವ್ ಮಾಡಿದ ಮೇಲೆ ಕೂಡ ಶಾರ್ಟ್ ನಿಮಗೆ ಬರ್ತಿತ್ತಂದ್ರೆ, ಇನ್ನು ಈ ಔಟ್ಪುಟ್ ಸಪ್ಲೈ ಏನಿರ್ತೈತಿ ನಿಮಗೆ, ಈ CPU ಯಂತ್ರ ಔಟ್ಪುಟ್ ಏನು ಸಪ್ಲೈ ಹೋಗಿರ್ತೈತಿ, ಸೊ ಒಂದು ಪಾಯಿಂಟ್ ಮೈನಸ್, ಒಂದು ಪಾಯಿಂಟ್ ಪ್ಲಸ್. ಸೊ ಈ ಪ್ಲಸ್ ಪಾಯಿಂಟ್ ಮೇಲೆ ಇಟ್ಟು ನೋಡ್ಬೇಕು ನೀವು. ಸೊ ಒಂದು ಪಾಯಿಂಟನ್ನು ಗ್ರೌಂಡ್ ಮಾಡಿ, ಒಂದು ಪಾಯಿಂಟನ್ನು ಇಲ್ಲಿ ಇಡ್ರಿ. ಸೊ ಇಟ್ಟು ಚೆಕ್ ಮಾಡಿರಿ ಬೀಪ್ ಬರುತ್ತಾ ಇಲ್ವ ಅಂತ ಹೇಳಿ ಅಂದ್ಕೊಂಡು. ಸೊ ಇನ್ ಕೇಸ್ ಬೀಪ್ ಬರ್ತೈತಂದ್ರೆ, ಸೊ ಜಾಸ್ತಿ ಅಂದರೆ ಏನಾಗಿರ್ತೈತಿ, ಪಾಸಿಟಿವ್ ಲೈನೇ ಶಾರ್ಟ್ ಆಗಿರ್ತೈತಿ. ಗ್ರೌಂಡ್ ಯಾವತ್ತೂ ಶಾರ್ಟ್ ಆಗಂಗಿಲ್ಲ. ಸೊ ಗ್ರೌಂಡ್ ಆಲ್ಮೋಸ್ಟ್ ಬೋರ್ಡ್ ಒಳಗೆ ಎಲ್ಲ ಕಡೆಯೂ ಗ್ರೌಂಡ್ ಇರೋದ್ರಿಂದ ಸೊ ಪಾಸಿಟಿವ್ ಲೈನೇ ಶಾರ್ಟ್ ಆಗುತ್ತೆ, ಗ್ರೌಂಡ್ ಯಾವುದು ಶಾರ್ಟ್ ಆಗಂಗಿಲ್ಲ. ಸೊ ಒಂದು ಪಾಯಿಂಟನ್ನು ಗ್ರೌಂಡ್ ಮಾಡಿ, ಒಂದು ಪಾಯಿಂಟನ್ನು ಈ ಪಾಯಿಂಟ್ ಮೇಲೆ ಇಡ್ತೀರಿ. ಸೊ ನಿಮಗೆ ಏನಾದ್ರು ಬೀಪ್ ಬರ್ತಿತ್ತಂದ್ರೆ ಈ ಕೆಪಾಸಿಟರ್ನ ರಿಮೂವ್ ಮಾಡಿರಿ, ಸರಿನಾ. ಸೊ ಮೈನಸ್ ಪಾಯಿಂಟ್ ಅಂತೂ ಒಂದು ಇಲ್ಲ ಆಯಿತು. ಸೊ ಈ ಒಂದು ಪಾಯಿಂಟ್ ಪ್ಲಸ್ ಬೋರ್ಡ್ ಒಳಗೆ ಹೋಯ್ತು, ಈ ಕಡೆ ಅಂತ ಒಂದು ಮೈನಸ್ ಬಂತು, ಸರಿನಾ. ಸೊ ಒಂದು ಪಾಯಿಂಟನ್ನು ಗ್ರೌಂಡ್ ಮಾಡಿ ಇಲ್ಲಿ ಮಲ್ಟಿಮೀಟರ್ ಚೆಕ್ ಮಾಡಿರಿ. ಸೊ ಬೀಪ್ ಬರ್ತಿತ್ತಂದ್ರೆ ಈ ಕೆಪಾಸಿಟರ್ನ ರಿಮೂವ್ ಮಾಡಿ. ಸೊ ಈ ಕೆಪಾಸಿಟರ್ನ ನೀವು ರಿಮೂವ್ ಮಾಡಿ ಮತ್ತೊಂದು ಸಲ ಇಲ್ಲೊಂದು ಪಾಯಿಂಟ್ ಉಳಿದಿರುತ್ತೆ ಬೋರ್ಡ್ ಒಳಗೆ. ಸೊ ಮತ್ತೆ ಈ ಕಡೆ ಒಂದು ಸಲ ಇಟ್ಟು ಚೆಕ್ ಮಾಡಿರಿ, ಈ ಕಡೆ ಒಂದು ಸಲ ಇಟ್ಟು ಚೆಕ್ ಮಾಡಿರಿ. ಸೊ ಇದೇನು ಪ್ಲಸ್ ಪಾಯಿಂಟ್ ಏನು ಔಟ್ಪುಟ್ ಆಗಿರ್ತೈತಿ, ಸೊ ಪ್ಲಸ್ ಪಾಯಿಂಟ್ ಔಟ್ಪುಟ್ ಆಗಿರೋಂಥ ಪಾಯಿಂಟ್ ಮೇಲೆ ನೀವೆಂಟು ಮಲ್ಟಿಮೀಟರ್ ಚೆಕ್ ಮಾಡಿದಾಗ ಬೀಪ್ ಬರ್ತಿತ್ತು ಅಂದ್ರೆ ಈ ನಮ್ಮ CPU ಖರಾಬಾಗಿರ್ತೈತಿ. ಔಟ್ಪುಟ್ ಲೈನ್ CPU ಇನ್ಪುಟ್ ಲೈನ್ ಚೆಕ್ ಮಾಡಿದ್ರಿ, ಸೊ ಶಾರ್ಟಿಂಗ್ ನಿಮಗೆ ರಿಮೂವ್ ಆಗ್ತಿಲ್ಲ, ಸರಿನಾ. ಸೊ ಅದೇ ರೀತಿ ಔಟ್ಪುಟ್ ಲೈನು ಕೂಡ ಚೆಕ್ ಮಾಡಬೇಕು. ಔಟ್ಪುಟ್ ಲೈನ್ ಕೂಡ ಶಾರ್ಟಿಂಗ್ ನಿಮ್ಗೆ ತೋರ್ಸಾಕತ್ತಿತ್ತು ಅಂದ್ರೆ ಕೆಪಾಸಿಟರ್ ರಿಮೂವ್ ಮಾಡಿದಾದ್ಮೇಲೆ, ಸೊ ಈ ಕಡೆ ಮುಂದೆ ಲೈನ್ ಎಲ್ಲಿ ಹೋಗಿರಂಗೇ ಇಲ್ಲ, ನೀವು ಕೆಪಾಸಿಟರ್ ರಿಮೂವ್ ಮಾಡಿಬಿಟ್ಟಿರ್ತೀರಿ. ಸೊ ರಿಮೂವ್ ಮಾಡಿದ ಲೈನ್ನ ಮುಂದೆ ಎಲ್ಲಿ ಹೋಗಿರಂಗಿಲ್ಲ, ಮೈನಸ್ ಪಾಯಿಂಟ್ ಮಾತ್ರ ಇರ್ತೈತಿ. ಸೊ ಮೈನಸ್ ಬೋರ್ಡ್ ಒಳಗೆ ಎಲ್ಲ ಕಡೆನೂ ಗ್ರೌಂಡ್ ಆಗಿರ್ತೈತಿ. ಸೊ ಅದಕ್ಕೋಸ್ಕರ ಪ್ಲಸ್ ಮಾತ್ರ ಚೆಕ್ ಮಾಡಬೇಕು. ಸೊ ಪ್ಲಸ್ ಚೆಕ್ ಮಾಡಿದ ಕೂಡಲೇ ರಿಮೂವ್ ಮಾಡ್ತೀರಿ, ರಿಮೂವ್ ಮಾಡಿದ ಕೂಡಲೇ ಶಾರ್ಟಿಂಗ್ ಕೂಡ ಇರ್ತೈತಿ. ನಾನು ರಿಮೂವ್ ಮಾಡಿದ ಕೂಡಲೇ ಶಾರ್ಟಿಂಗ್ ಇತ್ತಂದ್ರೆ ನಮ್ಮ CPU ಪ್ರಾಬ್ಲಮ್ ಇರ್ತೈತಿ. ಸೊ ನಾನು ಮುಂದೆ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಯಾವ ರೀತಿ ಚೆಕ್ ಮಾಡೋ ಅಂತ ತಿಳಿಸಿಂದ, ಬಟ್ ಎಕ್ಸಾಂಪಲ್ಗೋಸ್ಕರ ತಿಳಿಸಾಗತ್ತೀನಿ ನಿಮ್ಗೆ. ಸೊ ಇವಾಗ ಈ ಕೆಪಾಸಿಟರ್ನ ರಿಮೂವ್ ಮಾಡಿದ್ವಿ, ಶಾರ್ಟ್ ನಮಗೆ ಈ CPU ಪ್ರಾಬ್ಲಮ್ ಐತೆ ಅಂತ ಹೇಳಿ ಗೊತ್ತಾಯ್ತು. ಇನ್ನಾದರೂ ರಿಮೂವ್ ಮಾಡಿದ ಕೂಡಲೇ ಬೀಪ್ ಬರ್ತಾಯಿದೆ ಅಂತ ಅಂದ್ಕೊಂಡ್ರೆ ಈ CPU ಪ್ರಾಬ್ಲಮ್ ಐತೆ, ಸರಿನಾ. ಸೊ ಅದೇ ರೀತಿ CPU ಪ್ರಾಬ್ಲಮ್ ಐತೆ ಅಂತಲೇ ಹೇಳಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಅದ್ರ ಕನೆಕ್ಟ್ ಆಗಿರುವಂಥ ಇನ್ನೂ ಸಾಕಷ್ಟು ICಗಳು ಅದಾವೆ. ಪವರ್ IC ಕೂಡ ಶಾರ್ಟ್ ಆಗಿರ್ಬೋದು, ಅಥವಾ RFIC ಕೂಡ ಶಾರ್ಟ್ ಆಗಿರ್ಬೋದು, AFIC ಕೂಡ ಶಾರ್ಟ್ ಆಗಿರ್ಬೋದು, eMMC ಕೂಡ ಶಾರ್ಟ್ ಆಗಿರ್ಬೋದು. ಸೊ ಇದನ್ನು ಯಾವ ರೀತಿ ಚೆಕ್ ಮಾಡಿದೇವೆ ಅದೇ ರೀತಿ ಪ್ರತಿಯೊಂದನ್ನು ನಾವು ಚೆಕ್ ಮಾಡಬೇಕು. PFIC ಆಗಿರ್ಬೋದು, RFIC ಆಗಿರ್ಬೋದು, AFIC ಆಗಿರ್ಬೋದು, eMMC ಆಗಿರ್ಬೋದು. ಸೊ ಇಷ್ಟುಗಳನ್ನು ಇದನ್ನು ಯಾವ ರೀತಿ ಚೆಕ್ ಮಾಡಿದೇವೆ ಅದೇ ರೀತಿ ನಾವು ಇಷ್ಟು ICಗಳನ್ನು ಚೆಕ್ ಮಾಡಬೇಕು. ಸೊ ಅದರಲ್ಲೂ ಕೂಡ ಸೇಮ್ ಇಶ್ಯೂ ಇತ್ತಂದ್ರೆ, ಸೊ ಆಲ್ಮೋಸ್ಟ್ ಎಲ್ಲದರಲ್ಲೂ ಸೇಮ್ ಇಶ್ಯೂ ಇರೋಂಗಿಲ್ಲ. ಸೊ CPU ಪ್ರಾಬ್ಲಮ್ ಇತ್ತಂದ್ರೆ CPU ಸುತ್ತಮುತ್ತ ಇರುವಂಥ ಸರ್ಕ್ಯೂಟ್ ಏನಿರ್ತದೆ ಅದಷ್ಟು ಶಾರ್ಟ್ ತೋರಿಸ್ತಿರ್ತದೆ. ಯಾಕಂದರೆ ಒಂದು ಪಾಯಿಂಟ್ ಮೈನಸ್, ಒಂದು ಪಾಯಿಂಟ್ ಪ್ಲಸ್ ಎರಡು ಕೂಡ ಒಂದು ಇನ್ಪುಟ್ ಆಗಿರ್ತೈತಿ, ಒಂದು ಔಟ್ಪುಟ್ ಆಗಿರ್ತೈತೆ. ಸೊ ಅದಕ್ಕೋಸ್ಕರ ಒಂದು ಪ್ರಾಬ್ಲಮ್ ತೋರಿಸ್ತೈತಿ. ಇವಾಗ ಏನಾರು ಇದು ಪ್ರಾಬ್ಲಮ್ ಇತ್ತಂದ್ರೆ ಸೊ ಇದ್ರ ಸುತ್ತಮುತ್ತ ಇರುವಂಥ ಕಂಪೋನೆಂಟ್ಸ್ಗಳು ಶಾರ್ಟ್ ತೋರಿಸ್ತವೆ. ಸೊ ಇವಾಗ ಇಲ್ಲೊಂದು ಪಾಯಿಂಟ್ ಮೈನಸ್ ಹೊರಗಡೆ ಬಂತು, ಸರಿನಾ. ಸೊ ಮೈನಸ್ ಹೊರಗಡೆ ಬಂತು, ಸೊ ಇಲ್ಲೊಂದು ಪಾಯಿಂಟ್ ಪ್ಲಸ್ ಹೊರಗಡೆ ಹೋಯಿತು. ಅಂದ್ರೆ ಇದು ನಮ್ಮದು ಶಾರ್ಟ್ ತೋರಿಸಂಗಿಲ್ಲ, ಯಾಕಂದರೆ ಇಲ್ಲಿ ಒಂದು ಮೈನಸ್ ಆಗಿರ್ತೈತೆ, ಒಂದು ಪ್ಲಸ್ ಆಗಿರ್ತೈತಿ. ಸೊ ಇದು ಶಾರ್ಟ್ ತೋರಿಸಂಗಿಲ್ಲ. ಸೊ ಪ್ಲಸ್ ನೀವು ಔಟ್ಪುಟ್ ಚೆಕ್ ಮಾಡಬೇಕು. ಸೊ CPU ಚೆಕ್ ಮಾಡ್ಬೇಕಂದ್ರೆ ಇವಾಗ ಪವರ್ ICದು ಔಟ್ಪುಟ್ ಚೆಕ್ ಮಾಡಬೇಕು. ಔಟ್ಪುಟ್ ನಮ್ದು ಶಾರ್ಟಿಂಗ್ ತೋರ್ಸಾಕತ್ತೈತೋ ಇಲ್ಲ ಅಂತ ಹೇಳಿಸಿಂದ. ಸೊ ಪವರ್ ICಯಿಂದ ಹೋಗುವಂಥ ಔಟ್ಪುಟ್ ಲೈನ್ ಇರ್ತೈತಿ, ಔಟ್ಪುಟ್ ಲೈನ ಅದು ನಮಗೇನಾದ್ರು ಶಾರ್ಟ್ ತೋರ್ಸಾಕತ್ತಿತ್ತಂದ್ರೆ ಸೊ ಅದನ್ನು ಈ ಒಂದು ಕೆಪಾಸಿಟರ್ನ ರಿಮೂವ್ ಮಾಡ್ಬೇಕು. ರಿಮೂವ್ ಮಾಡಿ ಚೆಕ್ ಮಾಡಬೇಕು. ಸೊ ಪವರ್ IC ಶಾರ್ಟ್ ತೋರಿಸ್ತೈತೆ ಇಲ್ಲೊಂದು ಚೆಕ್ ಮಾಡ್ಬೇಕು. ಒಂದು ಪಾಯಿಂಟ್ ಗ್ರೌಂಡ್ ಮಾಡಬೇಕು. ಈ ಕೆಪಾಸಿಟರ್ ರಿಮೂವ್ ಮಾಡಿದ ಕೂಡಲೇ ಇಲ್ಲಿ 2 ಪಾಯಿಂಟ್ ಉಳಿದಿರ್ತಾವೆ. ಇಲ್ಲೊಂದು ಪಾಯಿಂಟ್ ಇಟ್ಟು ನೋಡಬೇಕು, ಇಲ್ಲೊಂದು ಪಾಯಿಂಟ್ ಇಟ್ಟು ನೋಡಬೇಕು. ಸೊ ಇಲ್ಲಿ ಏನಾರ ಬೀಪ್ ಬರಾಕತ್ತಿತ್ತಂದ್ರೆ ಪ್ಲಸ್ ಪಾಯಿಂಟ್ ಒಳಗೆ, ಸೊ ಬೀಪ್ ಬರ್ತಿತ್ತಂದ್ರೆ ಸೊ ನಮ್ಮದು PFIC ಕೂಡ ಶಾರ್ಟ್ ಐತೆ ಅಂತ ತಿಳ್ಕೊಳ್ಬೋದು. ಸೊ ಈ ಥರ ಪ್ರಾಬ್ಲಮ್ ಯಾವಾಗ ಆಗತ್ತಂದ್ರೆ
ಸೊ ಕಂಪ್ಲೀಟಾಗಿ ಓವರ್ ಹೀಟಾಗಿ ಅಥವಾ ಓವರ್ ಚಾರ್ಜಿಂಗ್ ಮಾಡಿದಾಗ ಕಂಪ್ಲೀಟಾಗಿ ಬೋರ್ಡ್ ಶಾರ್ಟ್ ಆಗಿಬಿಡ್ತೈತಿ, ಅಥವಾ ನೀರೊಳಗೆ ಬಿದ್ದು ಭಾಳ ತನಕ ನೀರೊಳಗೆ ಏನಾರು ಬಿದ್ದಿತ್ತು ಅಂದ್ರೆ ಕಂಪ್ಲೀಟಾಗಿ ಸಿ ಪಿ ಕೂಡ ಡ್ಯಾಮೇಜ್ ಆಗುತ್ತೆ, ಪವರ್ ಐ ಸಿ ಕೂಡ ಡ್ಯಾಮೇಜ್ ಆಗುತ್ತೆ, ಆರ್ ಎಫ್ ಐ ಸಿ ಕೂಡ ಡ್ಯಾಮೇಜ್ ಆಗುತ್ತೆ. ಸೊ ಈ ರೀತಿ ಬೋರ್ಡ್ ಆಗಿರೋಂಥ ಎಲ್ಲ ಐ ಸಿಗಳು ಕಂಪೋನೆಂಟ್ಸ್ಗಳು ಡ್ಯಾಮೇಜ್ ಆಗಿರ್ತದೆ. ಸೊ ಕಡಿಮೆ ಅಂತಂದ್ರೆ ಸಿ ಪಿ ಯುನೇ ಜಾಸ್ತಿ ಡ್ಯಾಮೇಜ್ ಆಗಿರ್ತದೆ, ಪವರ್ ಐ ಸಿ ಡ್ಯಾಮೇಜ್ ಆಗಿರ್ತೈತಿ. ಸೊ ಎಮ್ ಸಿ ಆಯಿತು, ಇ ಎಫ್ ಐ ಸಿ ಆಯಿತು, ಆರ್ ಎಫ್ ಐ ಸಿ. ಸೊ ಇದು ಭಾಳ ಕಡಿಮೆ. ಸೊ ಇವೆಲ್ಲ ಯಾವಾಗ ಫೇಲ್ ಆಗ್ತಾವಂದ್ರೆ ಸ್ವಲ್ಪ ನೀರು ಡ್ಯಾಮೇಜ್ ಆಗಿತ್ತಂದ್ರೆ, ನೀರೊಳಗೆ ಬಿದ್ದಿತ್ತಂದ್ರೆ, ಅಥವಾ ಓವರ್ ಹೀಟಾಗಿ ನಮ್ಮ ಆರ್ ಎಫ್ ಐ ಸಿ ಕೂಡ ಹೋಗ್ಬೋದು, ಇ ಎಫ್ ಐ ಸಿ ಕೂಡ ಹೋಗ್ಬೋದು, ಪಿ ಎಫ್ ಐ ಸಿ ಕೂಡ ಹೋಗ್ಬೋದು. ಸೊ ಪಿ ಎಫ್ ಐ ಸಿ ಅಂದ್ರೇನು, ಪವರ್ ಫ್ರೆಗ್ನೆನ್ಸಿ ಐ ಸಿ ಒಂದು ಇರುತ್ತೆ. ಸೊ ಪಿ ಎಫ್ ಐ ಸಿ ಇನ್ನೊಂದು ಬರ್ತದೆ, ನೆಟ್ವರ್ಕ್ ರಿಲೇಟೆಡ್ ಸಂಬಂಧಪಟ್ಟಿದ್ದು ಒಂದು ಪಿ ಎಫ್ ಐ ಸಿ ಬರ್ತೈತಿ. ಸೊ ಇದು ಪವರ್ ಪ್ರೆಗ್ನೆನ್ಸಿ, ನಮ್ಮ ಬ್ಯಾಟ್ರಿ ಕನೆಕ್ಟರ್ ಅಂತ ಬರುವಂಥ ವೋಲ್ಟೇಜ್ ಏನಿರ್ತೈತಿ ಈ ಪವರ್ ಪ್ರೆಗ್ನೆನ್ಸಿ ಐ ಸಿಯಿಂದ ಎಲ್ಲ ಕಡೆಯೂ ಔಟ್ಪುಟ್ ಹೋಗೋದು, ಸರಿನಾ. ಸೊ ಇದು ಸಿ ಪಿ ಯುಗೆ ಬಂತಲ್ರಿ ಅಂತ ಹೇಳಿ ಅಂದ್ಕೊಳ್ಬೋದು. ಸಿ ಪಿ ಯುಗೆ ಮೈನಸ್ ಪಾಯಿಂಟ್ ಇನ್ಪುಟ್ ಆಗಿರ್ತೈತಿ. ನಾನು ನಿಮ್ಗೆ ಆಗಲೇ ಹೇಳಿದೆ, ವಿಡಿಯೋನ ಕಂಪ್ಲೀಟಾಗಿ ಮಿಸ್ ಮಾಡಿದೆ ನೋಡಿರಿ, ಸ್ಕಿಪ್ ಮಾಡಿದೆ ಅಂದ್ರೆ ನಿಮ್ಗೆ ಗೊತ್ತಾಗೋದು. ಮೈನಸ್ ಪಾಯಿಂಟ್ ಇನ್ಪುಟ್ ಆಗಿತ್ತು, ಪ್ಲಸ್ ಹೋಯ್ತಾ. ಸೊ ಪ್ಲಸ್ ಹೋಯ್ತು, ಪ್ಲಸ್ ಎಲ್ಲಿ ಹೋಯ್ತು, ಈ ಕೆಪಾಸಿಟರ್ಗೆ ಹೋಯ್ತು. ಸೊ ಕೆಪಾಸಿಟರ್ನ ಈ ಕಡೆ ಪ್ಲಸ್ ಪಾಯಿಂಟ್ ಐತೆ, ಸೊ ಇದರ ಈ ಅಪೋಸಿಟ್ ಮೈನಸ್ ಪಾಯಿಂಟ್ ಐತೆ, ಸರಿನಾ. ಸೊ ಈ ಕಡೆ ಮತ್ತೊಂದು ಕೆಪಾಸಿಟರ್ ಫಿಲ್ಟರ್ ಐತೆ ಕರೆಂಟ್, ಈ ಕಡೆ ಪ್ಲಸ್ ಈ ಕಡೆ ಮೈನಸ್. ಸೊ ಈ ರೀತಿ ಫಿಲ್ಟರ್ ಆಗಿ ಮೈನಸ್ ಪಾಯಿಂಟ್ ನಮ್ಮ ಸಿ ಪಿ ಯು ಹೋಯ್ತು. ಸೊ ಪ್ಲಸ್ ಪಾಯಿಂಟ್ ಈ ಕಡೆಯಿಂದ ಹೋಗಿರ್ತೈತಿ. ಸೊ ಯಾವುದಾದ್ರೂ ಒಂದು ಲೈನ್ ಉಲ್ಟಾ, ನೀವು ಇವಾಗ ಎರಡು ವೈರನ್ನ ತೊಗೊಂಡು ಲೈಟ್ ಹಚ್ತೀರಿ. ಸೊ ಆ ಕಡೆ ಕೊಟ್ಟರು ಲೈಟ್ ಹತ್ತದ, ಈ ಕಡೆ ಕೊಟ್ಟರು ಲೈಟ್ ಹತ್ತದ, ಈ ರೀತಿ. ಸೊ ಒಂದು ಪಾಯಿಂಟ್ ಪ್ಲಸ್ ಹೋಗಿರ್ತೈತಿ, ಒಂದು ಪಾಯಿಂಟ್ ಮೈನಸ್ ಹೋಗಿರ್ತೈತಿ. ಸೊ ಈ ರೀತಿ ಫೈಂಡ್ ಔಟ್ ಮಾಡಿಕಿಸಿಂದ ನೀವು ಯಾವುದು ಪ್ರಾಬ್ಲಮ್ ಐತೆ ಅಂತ ಹೇಳಿ ತಿಳ್ಕೊಬೋದು. ಐ ಹೋಪ್ ನಿಮ್ಗೆ ಇದು ಅಂಡರ್ಸ್ಟ್ಯಾಂಡಿಂಗ್ ಆಗ್ಯದ ಅಂದ್ಕೊಂಡಿನಿ. ಸೊ ಇನ್ ಕೇಸ್ ನಿಮಗೆ ಇದು ಗೊತ್ತಾಗಿಲ್ಲ ಅಂದ್ರೆ ಸೊ ಕಮೆಂಟ್ ಮಾಡಿರಿ. ಸೊ ಅದ್ರ ಬಗ್ಗೆ ನಿಮಗೆ ಏನು ಗೊತ್ತಾಗಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿರಿ. ಸೊ ಈ ವಿಡಿಯೋ ನೋಡ್ತೀರಿ ಹಾಗೆ ಹೋಗಿಬಿಡ್ತೀರಿ. ಸೊ ಅಟ್ಲೀಸ್ಟ್ ಒಂದು ಲೈಕರ ಮಾಡಿರಿ, ಕಮೆಂಟ್ ಮಾಡಿಲ್ಲ ಅಂದ್ರೆ. ಸೊ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿರಿ. ಸೊ ಅದ್ರ ಬಗ್ಗೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಖಂಡಿತವಾಗಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಏನೈತಿ ಇದರ 2ನೇ ಪಾರ್ಟ್ ಒಳಗೆ ಸೊ ನಾನು ನಿಮ್ಗೆ ಲೈವ್ ಆಗಿ ಚೆಕ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿ ಅಂದ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗೋಣ. Living life, every day, late at night, not okay.